ನಮಸ್ಕಾರ, ಶುಭ ಮಧ್ಯಾಹ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವ್ರಿಗೆ. ನಿಮ್ಮೆಲ್ಲರಿಗೂ ಕೂಡ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ಹೊಸದೊಂದು ದಿನದಲ್ಲಿ, ಹೊಸದೊಂದು ತಿಂಗಳ ಆರಂಭದಲ್ಲಿ ನಾವಿದ್ದೀವಿ. ಆದ್ರಿಂದ ಇವತ್ತಿನ ವಾರದ ಆರಂಭ ಡಿಸೆಂಬರ್ 1ನೇ ತಾರೀಕಾಗಿರೋದ್ರಿಂದ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಈ ತಿಂಗಳು ಬಹಳಷ್ಟು ಖುಷಿಯನ್ನ ಹಾಗೂ ಸಂತೋಷವನ್ನ ತಂದ್ಕೊಡ್ಲಿ ಅಂತ ನಾವು ಕೂಡ ಭಾವಿಸ್ತೀವಿ. ಇದನ್ನ ಹೇಳ್ತಾ ಇವತ್ತಿನ ತರಗತಿಯನ್ನ ಆರಂಭಿಸೋಣ. ಇವತ್ತು ಅಗೇನ್ ಹೊಸ ತಿಂಗಳು, ಹೊಸ ದಿನ ಆಗಿರೋದ್ರಿಂದ ಹೊಸ ಪಾಠದ ಆರಂಭವನ್ನು ಕೂಡ ಮಾಡೋಣ. ಇವತ್ತಿನ ಪಾಠ ಜೀವಿಗಳು, ಅವುಗಳ ಗುಣಗಳ ಅನ್ವೇಷಣೆ. ಏನ್ ಹಂಗಂದ್ರೆ, ನೋಡಿ, ಈ ಒಂದು ಪಾಠ ನಿಮ್ಮ ಪಠ್ಯದಲ್ಲಿ ಏನಿದೆ, ಇದು ಒಂದು ಕಥೆಯ ರೂಪದಲ್ಲಿ ಇದೆ. ಇದನ್ನು ಕಥೆಯ ರೂಪದಲ್ಲೇ ನಿಮ್ಗೆ ಪ್ರಸ್ತುತಪಡಿಸ್ಲಿಕ್ಕೆ ನಾನು ಇಚ್ಛಿಸ್ತೀನಿ. ಆದ್ರಿಂದ ಈ ಒಂದು ಪಾಠವನ್ನ ನಾವು ಕಲಿಯೋಣ, ಜೀವಿಗಳು, ಅವುಗಳ ಗುಣಗಳ ಅನ್ವೇಷಣೆ. ಸೊ ಇದನ್ನ ಹೇಳ್ತಾ ಈ ಒಂದು ಪಾಠದಲ್ಲಿ ನಾವು ಗಮನಿಸೋಣ. ಮೊದಲನೇದಾಗಿ, ಒಂದು ದಿನ ಅವಧಿ. ಅವಧಿ ಅಂದ್ರೆ ಹೆಸರು, ಅವಧಿ ಅಂದ್ರೆ ಸಮಯಾವಕಾಶ ಅಂತನೂ ಅರ್ಥ. ಇಲ್ಲಿ ಪ್ರಸ್ತುತ ಈ ಒಂದು ಪಾಠದಲ್ಲಿ ಅವಧಿ ಅಂತ ಹೇಳಿದ್ರೆ ಹೆಸರು. ಅವಧಿ ಮತ್ತು ಆಯುಷ್ ತಮ್ಮ ಹೆತ್ತವರೊಂದಿಗೆ ಬೆಳಗಿನ ವಾಯುವಿಹಾರಕ್ಕೆ. ವಾಯುವಿಹಾರ ಅಂದ್ರೆ ವಾಕಿಂಗ್. ಈಗ ಆಯುರ್ವೇದದಲ್ಲಿ 4 ಅಂಶ ಬಹಳ ಮುಖ್ಯ ಆಗ್ತಾ ಹೋಗುತ್ತೆ. ಆಹಾರ, ವಿಹಾರ, ಆಚಾರ, ವಿಚಾರ. ಇದು ನಿಮ್ಮ ಸಿಲೆಬಸ್ ನಲ್ಲಿ ಇಲ್ಲ, ಆದ್ರೂ ನಾನು ನಿಮ್ಮೊಟ್ಟಿಗೆ ಇದನ್ನ ಹಂಚ್ಕೊಳ್ಲಿಕ್ಕೆ ಇಷ್ಟಪಡ್ತೇನೆ. ಕಾಣಿಸ್ತಾ ಇದೆಯಾ? ಆಹಾರ, ವಿಹಾರ, ಆಚಾರ, ವಿಚಾರ. ಈ 4 ಅಂಶ ಬಹಳ ಮುಖ್ಯ ಆಗುತ್ತೆ ಆಯುರ್ವೇದದಲ್ಲಿ. ಏನಿದು, ಇದನ್ನ ಬೇಕಾದ್ರೆ ನೋಟ್ ಮಾಡ್ಕೊಂಬೋದು. ಆಯುರ್ವೇದದ 4 ಮುಖ್ಯ ಅಂಶಗಳು ನೋಟ್ ಮಾಡ್ಕೊಳ್ಳಿ. ನೋಡಿದ್ರಾ? ಆಹಾರ. ಆಹಾರ ಅಂದ್ರೆ ಏನು? ನಾವ್ ತಿನ್ನುವಂತ ಆಹಾರ ಸಾಧ್ಯವಾದಷ್ಟು ಮಟ್ಟಿಗೆ ಸಾತ್ವಿಕವಾದಂತಹ, ಪೌಷ್ಟಿಕದಾಯಕವಾದಂತಹ ಆಹಾರವನ್ನ ನಾವು ಸೇವಿಸ್ಬೇಕು. ಯಾವ ರೀತಿ ಆಹಾರವನ್ನ ಸೇವಿಸ್ಬೇಕು ಅದಕ್ಕೆ ಅಂತಾನೆ ನಿಮ್ಗೊಂದು ಪಾಠ ಇತ್ತು, ನೆನ್ಪಿದ್ಯಾ? ಏನು ಪಾಠದ ಹೆಸರು? ವೆರಿ ಗುಡ್. ಮನದುಂಬಿದ ಊಟ ಸ್ವಸ್ಥ ಶರೀರಕ್ಕೆ ಸೋಪಾನ. ಎರಡನೇದು ವಿಹಾರ. ವಿಹಾರ ಅಂತ ಹೇಳಿದ್ರೆ ನಾವು ಯಾವ ರೀತಿಯಾದಂತಹ ಶಿಷ್ಟಾಚಾರದ ಬದುಕನ್ನ ರೂಢಿಸ್ಕೊಂಡಿರ್ತೀವಿ. ಇಷ್ಟೇ ಸಮಯಕ್ಕೆ ಊಟ ಮಾಡ್ಬೇಕು, ಬೆಳಗ್ಗೆ ಇಷ್ಟೇ ಹೊತ್ತಿಗೆ ಎದ್ದೇಳ್ಬೇಕು, ಇಷ್ಟೇ ಪ್ರಮಾಣದಲ್ಲಿ ಊಟವನ್ನ ಮಾಡ್ಬೇಕು. ಶಿಸ್ತನ್ನ ನಾವೇನು ದಿನನಿತ್ಯದ ಜೀವನದಲ್ಲಿ ಅಳವಡಿಸ್ಕೊಂಡಿರ್ತೀವಿ ಅದು ವಿಹಾರದ ಒಳಗಡೆ ಬರುತ್ತೆ. ಈಗ ವಾಯು ವಿಹಾರ ಅಂದ್ರೆ ವಾಕಿಂಗ್, ಗಾಳಿಯನ್ನ ಸೇವಿಸ್ತಾ ಒಂದು ನಡಿಗೆಯನ್ನ ಮಾಡೋದು. ಆಚಾರ. ಆಚಾರ ಅಂತ ಹೇಳಿದ್ರೆ
ನಮ್ಮ ಒಂದು ಸಂಸ್ಕೃತಿ ಹಿಂದೆ ನಮ್ಮ ಪರಂಪರಾಗತ್ಯವಾಗಿ ನಮ್ಗೆ ಬಂದಂತಹ ತಿಳುವಳಿಕೆಗಳು ಆಚಾರದ ಒಳಗೆ ಸೇರ್ಕೊಳ್ಳುತ್ತೆ. ವಿಚಾರ, ನಾವ್ ಯಾವ ರೀತಿ ನಮ್ಮ ಯೋಚನಾ ಲಹರಿಯನ್ನ ಬಳಸ್ಕೊಂತಾ ಬರ್ತೀವಿ, ಯಾವ ವಿಷಯದ ಕುರಿತು ನಾವು ಮಾತಾಡ್ತೀವಿ ಅನ್ನೋದು ವಿಚಾರ. ಈಗ ಒಂದು ಕನ್ನಡದಲ್ಲಿ ಬಹಳ ಪ್ರಖ್ಯಾತಿಯನ್ನ ಪಡೆದಂತಹ ಸುಭಾಷಿತ ನುಡಿ ಇದೆ. ಏನದು ಸುಭಾಷಿತ ನುಡಿ? ನಿನ್ನ ಸ್ನೇಹಿತರು ಯಾರು ಎಂದು ಹೇಳು, ನಿನ್ನ ನಡವಳಿಕೆಯನ್ನು ನಾನು ಹೇಳುವೆ ಅಂತ. ಅಂದ್ರೆ ನಮ್ಮ ನಡವಳಿಕೆ ನಮ್ಮ ಒಂದು ಯಾವ ಸಂಘದಲ್ಲಿ ನಾವು ಸೇರಿರ್ತೀವಿ ಆ ಸಂಘದ ಮೇಲೆ ಅದು ಅವಲಂಬಿತವಾಗಿರುತ್ತೆ. ಅಷ್ಟಲ್ದೆ ಸರ್ವಜ್ಞ ಹೇಳ್ತಾರಾ, ಸಜ್ಜನರ ಸಂಘವು ಹೆಜ್ಜೇನು ಸವಿದಂತೆ, ಅದೇ ದುಷ್ಟ ಜನರ ಸಂಘ ಬಚ್ಚಲಿನ ಕೊಚ್ಚೆಯಂತೆ ಅಲ್ವಾ? ಆದ್ರಿಂದ ಯಾವತ್ತೂ ಒಳ್ಳೆಯ ವ್ಯಕ್ತಿತ್ವ ಇರುವಂತಹ ಜನರ ಜೊತೆಗೆ ನಮ್ಮ ಸ್ನೇಹ ಸಂಪರ್ಕ ಇರಬೇಕು. ಇದನ್ನ ಆಯುರ್ವೇದ ತಿಳಿಸುತ್ತೆ. ಯಾವ ವ್ಯಕ್ತಿಗೆ ಆಹಾರ, ವಿಹಾರ, ಆಚಾರ, ವಿಚಾರದ ಮೇಲೆ ಹಿಡಿತ ಇರುತ್ತೋ ಅವನ ಆರೋಗ್ಯ ಅವನ ಕೈಯಲ್ಲೇ ಇರುತ್ತೆ ಅನ್ನೋದು ನಮ್ಗೆ ಆಯುರ್ವೇದದಿಂದ ತಿಳಿಯುತ್ತೆ. ಈಗ ನಾನು ಯಾಕೆ ಮಾತನ್ನ ಹೇಳ್ದೆ, ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ವಿಹಾರ, ವಾಯು ವಿಹಾರ ಅಂತ ಇದೆ, ವಾಕಿಂಗ್ ಅನ್ನುವಂಥ ಟಾಪಿಕ್ ಬಂತು. ಆದ್ರಿಂದ ಈ ಒಂದು ವಿಷಯನ ನಿಮ್ಮೊಟ್ಟಿಗೆ ಹಂಚ್ಕೊಡ್ತೆ. ಓಕೆ, ಎಸ್, ಕಾಣ್ತಾ ಇದೆಯಾ ಈಗ? ಟೆಕ್ಸ್ಟ್ ಬುಕ್ ಅನ್ನ ಓಪನ್ ಮಾಡಿ. ಇವಾಗ ಏನಾಗುತ್ತೆ, ವಾಯು ವಿಹಾರಕ್ಕೆ ಅಂತ ಹೋದಾಗ ಅವಧಿ ಕೆಲವು ಚಿಪ್ಪುಗಳನ್ನ ಗಮನಿಸ್ತಾಳೆ. ಅವುಗಳನ್ನ ಚಿಪ್ಪು ಬಿದ್ದಿದ್ಯಲ್ಲ ಅಂತ ಎತ್ಕೊಳಕ್ಕೆ ಪ್ರಯತ್ನ ಮಾಡ್ತಾಳೆ. ಆಗ ಅವಳ ತಾಯಿ ಹೇಳ್ತಾರೆ, ಆ ರೀತಿ ಮಾಡ್ಬಾರ್ದು, ಆ ಚಿಪ್ಪು ಬಂದು ಜೀವಂತ ಬಸವನ ಹುಳುಗೆ ಸೇರಿರುವಂತದ್ದು. ಯಾರಿಗೊತ್ತು ಬಸವನ ಹುಳು ಅಂದ್ರೆ ಏನು ಅಂತ? ಇದನ್ನ ನಾವ್ ಇಂಗ್ಲಿಷ್ ನಲ್ಲಿ ಸ್ನೇಲ್ ಅಂತ ಕರಿತೀವಿ. ಅದು ಜೀವಂತ ಬಸವನ ಹುಳುವಿಗೆ ಅದು ಇರುವಂತಹ ಜಾಗ ಆಗಿರ್ಬೋದು. ಅದರ ದೇಹದ ಒಂದು ಭಾಗ ಅಂತ ವಿವರಿಸ್ತಾರೆ. ಚಲಿಸಿದ ಚಿಪ್ಪು ತನ್ನೊಳಗೆ ಜೀವಂತ ಜೀವಿಯನ್ನ ಹೊಂದಲು ಹೇಗೆ ಸಾಧ್ಯ ಅಂತ ಅವಧಿ ಮತ್ತು ಆಯುಷ್ ಆಶ್ಚರ್ಯಚಕಿತರಾಗ್ತಾರೆ. ನಂತರ ಆ ದಿನ ಶಾಲೆಯಲ್ಲಿ ಅವಧಿ ಮತ್ತು ಆಯುಷ್ ಈ ಘಟನೆಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳುತ್ತಾರೆ. ಚಲಿಸದ ಚಿಪ್ಪು ಜೀವಂತ ಬಸವನ ಹುಳುವಿನ ದೇಹದ ಭಾಗವಾಗಬಹುದು ಎಂಬುದನ್ನ ಅರ್ಥ ಮಾಡಿಕೊಳ್ಳಲು ಅವರು ಶಿಕ್ಷಕರನ್ನ ಸಂಪರ್ಕಿಸುತ್ತಾರೆ. ಶಿಕ್ಷಕರು ತರಗತಿಯಲ್ಲಿ ಜೀವಂತ ಮತ್ತು ನಿರ್ಜೀವ ವಿಷಯಗಳ ಬಗ್ಗೆ ಚರ್ಚೆಯನ್ನ ಪ್ರಾರಂಭಿಸ್ತಾರೆ. ಓಕೆ, ಈಗ ನಿಮ್ಮಲ್ಲೂ ಪ್ರಶ್ನೆ ಇರ್ಬೋದು, ಬಸವನ ಹುಳು ಅಥವಾ ಸ್ನೇಲ್ ಅಂದ್ರೆ ಏನಪ್ಪಾ, ಅದ್ ಹೇಗಿರಬಹುದು ಅಂತ. ನೋಡಿ, ಹೀಗಿರುತ್ತೆ. ಸಾಮಾನ್ಯವಾಗಿ ಈ ಹುಳುವನ್ನ ನೀವು ನೋಡಿರ್ಬಹುದು, ಈ ರೀತಿಯಾಗಿರುತ್ತೆ. ಗಿಡಗಳ ಮೇಲೆ ಕಾಣಬಹುದು ಅಥವಾ ಒದ್ದೆ ಇರುವಂತ ನೆಲದ ಮೇಲೆ ಕಾಣಬಹುದು. ಈಗಂತೂ ಚಳಿಗಾಲ, ವಿಪರೀತ ಚಳಿ ಇರುವಂತಹ ಸಮಯ. ಇಂತಹ ಸಮಯದಲ್ಲೂ ಕೂಡ ಇದು ಕಾಣ್ಲಿಕ್ಕೆ ಸಿಗುತ್ತೆ. ಈ ರೀತಿ ಶಂಖದ ಆಕಾರ ಅಂತ ನಮ್ಮ ಮೈ ಮೇಲೆ ಇರುತ್ತೆ. ಈ ರೀತಿ ಹುಳು ಈ ರೀತಿಯಾಗಿ ಹೋಗುತ್ತಾ ಇರುತ್ತೆ, ನಿಧಾನವಾಗಿ ಚಲಿಸುತ್ತೆ. ಇದನ್ನ ಸ್ನೇಲ್ ಅಥವಾ ಬಸವನ ಹುಳು ಅಂತ ಕರೀತಾರೆ. ನೋಡಿ, ಪಿಕ್ಚರ್ ಅಲ್ಲಿ ಇನ್ನೂ ಸೊಗಸಾಗಿ ನಿಮ್ಗೆ ಕಾಣಿಸುತ್ತೆ ಸ್ನೇಲ್ ಅಥವಾ ಬಸವನ ಹುಳು ಹೇಗಿರುತ್ತೆ ಅಂತ. ನೋಡ್ರಾ, ಈ ರೀತಿಯಾಗಿ ಬಸವನ ಹುಳು ಅಥವಾ ಸ್ನೇಲ್ ಇರುತ್ತೆ. ಈಗ ಈ ಸ್ನೇಲ್ ಅನ್ನ ನಾವು ಜೀವಂತವಾಗಿದೆ ಅಂತ ಹೇಗ್ ಹೇಳಿದ್ವಿ? ಅದ್ರೊಳಗೆ ಜೀವ ಇದೆ ಮೇಡಮ್, ಹಾಗಾಗಿ ಹೇಳಿದ್ವಿ. ಅದ್ರೊಳಗಡೆ ಜೀವ ಇದೆ ಅಂತ ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ಈಗ ಎಷ್ಟೋ ಶಂಖಗಳು ಬಿದ್ದಿರುತ್ತೆ, ಬಟ್ ಅದ್ರೊಳಗೆ ಜೀವ ಇದೆಯಲ್ವಾ, ಹೇಗ್ ಗೊತ್ತಾಗುತ್ತೆ? ಯಾಕಂದ್ರೆ ಅದು ನಿಧಾನವಾಗಿ ಚಲಿಸ್ತಾ ಇರುತ್ತೆ, ಹೌದಾ? ಅದೇ ರೀತಿ ನಮ್ಮ ಸುತ್ತ ಅಸಂಖ್ಯಾತ ವಸ್ತುಗಳಿದೆ. ಈಗ ಈ ಮಾರ್ಕರ್ ಇದೆ, ಇಲ್ಲೊಂದು ಕಂಪ್ಯೂಟರ್ ಮೌಸ್ ಇದೆ, ಇಲ್ಲೊಂದು ಡಸ್ಟರ್ ನ ನೀವು ಕಾಣಬಹುದು, ಇಲ್ಲೊಂದು ಪೆನ್ ಅನ್ನ ನೀವು ಕಾಣಬಹುದು. ಸೊ ಇವೆಲ್ಲ ಕೂಡ ವಸ್ತು, ನನ್ನ ಕೈಯ ಸಹ ಕಾಣಬಹುದು. ಇವಿಷ್ಟರಲ್ಲಿ ಜೀವಂತವಾಗಿರೋದು ಯಾವ್ದಪ್ಪ? ವಿಚ್ ಇಸ್ ದ ಲೀಡಿಂಗ್ ಬೀಯಿಂಗ್ ಅಮಾಂಗ್ಸ್ಟ್ ಆಲ್ ದೀಸ್ ಥಿಂಗ್ಸ್? ಮೇಡಮ್, ನಿಮ್ಮ ಕೈ. ಯಾಕೆ? ಕೈ ಚಲನೆಯನ್ನ ಮಾಡುತ್ತೆ ಅಲ್ವಾ?
ನಾನ್ ಮೇಲೆ ಹೋಗು ಅಂದ್ರೆ ಮೇಲ್ ಹೋಗುತ್ತೆ, ಕೆಳಗ್ ಹೋಗು ಅಂದ್ರೆ ಕೆಳಗ್ ಬರುತ್ತೆ. ಹೌದಾ? ಹಾಗಾದ್ರೆ ಪೆನ್ನು ಕೂಡ ಚಲನೆ ಮಾಡ್ತಾ ಇದೆಯಲ್ಲ ನೋಡಿ, ಹಿಂಗ್ ತಿರ್ಗಿಸ್ಬಹುದು ನಾನು. ಇಲ್ಲ. ಇದಕ್ಕೆ ಚಲನೆ ಮಾಡುದು ಸ್ವತಂತ್ರವಾಗಿ ಮಾಡ್ತಾ ಇದೆ. ಆದ್ರೆ ಇದಕ್ಕೆ ಇನ್ನೊಂದು ಸಹಾಯಕ ಅನ್ನೋದು ಬೇಕಾಗತ್ತೆ. ಹಾಗಾದ್ರೆ ಪುಟ್ಟ ಮಕ್ಕಳು ಹೆಜ್ಜೆನ್ ಇಡ್ಬೇಕು, ಅಂಬೆಗಾಲ್ ಇಡ್ಬೇಕಂದ್ರೆ ಇನ್ನೊಬ್ರ ಸಹಾಯ ಬೇಕು. ಹಾಗಂತ ಅವ್ರ ಜೀವಂತ ವಸ್ತು ಅಲ್ವಾ? ಈ ರೀತಿ ಹಲವಾರು ಗೊಂದಲಗಳು, ಪ್ರಶ್ನೆಗಳು ನಿಮ್ಮಲ್ಲಿ ಮೂಡಿರ್ಬಹುದು. ಈಗ ನಮ್ಮ ಸುತ್ತ ಅಸಂಖ್ಯಾತ ವಸ್ತುಗಳಿರುತ್ತೆ. ಸುಮ್ನೆ ನಮ್ಮ ತರಗತಿ ಸುತ್ತ ನಾವ್ ನೋಡಿದಾಗ ಈಗ ನಾನು ಹೆಂಗ್ ಉದಾಹರಣೆ ಕೊಟ್ನೋ ಅದೇ ರೀತಿ ನೀವು ಸಹ ಉದಾಹರಣೆಯನ್ನ ಕೊಡಬಹುದು. ಪೆನ್ಸಿಲ್, ಪುಸ್ತಕ, ಕಿಟಕಿ ಬಳಿ ಇರುವಂತಹ ಪಾರಿವಾಳ ಇದೆಲ್ಲ. ಸೊ ಇದರಲ್ಲಿ ಜೀವಂತ ವಸ್ತು ಯಾವುದು, ನಿರ್ಜೀವ ವಸ್ತು ಯಾವುದು ಅನ್ನೋದು ನಿಮ್ಗೆ ಹೇಗ್ ಗೊತ್ತಾಗುತ್ತೆ ನೋಡಿ. ಇದೆಲ್ಲ ನಾನು ಕೊಟ್ಟಂತಹ ಉದಾಹರಣೆ ಆಗಿತ್ತು. ಹೌದಾ? ಸೊ ಇದ್ರಲ್ಲಿ ಜೀವಂತ ವಸ್ತು ಯಾವುದು, ನಿರ್ಜೀವವಾದಂತಹ ವಸ್ತು ಯಾವುದು ಅಂತ ನಮ್ಗೆ ಹೇಗ್ ಗೊತ್ತಾಗುತ್ತೆ? ಅದಕ್ಕೊಂದು ಆಕ್ಟಿವಿಟಿ ಮಾಡೋಣ. ನಾನು ಮತ್ತೊಮ್ಮೆ ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಿ ನಿಮ್ಗೆ. ಈ ಆಕ್ಟಿವಿಟಿ ಮಾಡೋಣ. ಇದು ಕಾಣಿಸ್ತಾ ಇದೆಯಾ ಅಂತ ನೀವು ನನ್ಗೆ ಹೇಳ್ಬೇಕಾಗತ್ತೆ. ಹೇಳಿ. ಇದೊಂದು ಮರ ಇದೆ. ಮರ ಜೀವಂತ ವಸ್ತುನ ಅಲ್ವಾ? ಜೀವಂತ ವಸ್ತು. ಯಾವ್ದ್ಯಾವ್ದು ಜೀವಂತ ವಸ್ತು ಅಂತ ಅದಕ್ಕೆ ಹಸಿರು ಕಲರ್ ಹೈಲೈಟ್ ಅನ್ನ ಮಾಡೋಣ. ಸೊ ಇದು ಜೀವಂತ ವಸ್ತು. ಓಕೆ, ಹೌದು. ಈ ದೋಣಿ ಇದು ಜೀವಂತ ವಸ್ತುನ ಅಲ್ವಾ? ಅಲ್ಲ. ಗುಡ್. ಇಲ್ಲೊಂದು ಚಿತ್ರಪಟ ಕಾಣಿಸ್ತಾ ಇದೆ, ಫೋಟೋ ಫ್ರೇಮ್. ಇದು ಜೀವಂತ ವಸ್ತುವಾ? ಅಲ್ಲ. ಸೇಬು ಜೀವಂತ ವಸ್ತುನಾ? ಹೌದು. ಅಲ್ವಾ? ಈಗ ಬಸವನ ಹುಳು ಅಥವಾ ಸ್ನೇಲ್ ಕಾಣಿಸ್ತಾ ಇದೆಯಾ ಮಕ್ಳು ಇದೆಲ್ಲ ನಿಮ್ಗೆ, ಅಥವಾ ಸ್ವಲ್ಪ ದೊಡ್ಡದ್ ಮಾಡ್ಬೇಕಾ? ಕಾಣಿಸುತ್ತಾ ಈಗ? ಸ್ನೇಲ್ ಅಥವಾ ಬಸವನ ಹುಳು ಇದು ಜೀವಂತ ವಸ್ತುನಾ? ಹೌದು ಮೇಡಮ್. ಕತ್ತರಿ ಇದು ಸಹ ನಮ್ಮ ಕೈಯಿನ ಸಹಾಯದಿಂದ ಕೆಲಸ ಮಾಡುತ್ತೆ. ಇದು ಜೀವಂತ ವಸ್ತುನಾ? ಹೌದು. ಇಲ್ಲ ಇಲ್ಲ ಇಲ್ಲ. ಅಲ್ಲ. ವೆರಿ ಗುಡ್. ಇದೇನಿದು? ಕುರ್ಚಿ. ಕುರ್ಚಿ ಜೀವಂತ ವಸ್ತುನಾ? ಇಲ್ಲ. ಕುರಿಮರಿ ಇದು ಜೀವಂತ ವಸ್ತುನಾ? ಹೌದು. ಇದೇನಿದು? ಮೊಲ. ಮೊಲ ಜೀವಂತ ವಸ್ತುನಾ? ಹೌದು. ಚಂಗಂತ ಹಾರುತ್ತೆ. ಇದೇನಿದು? ಸಂಗೀತ ವಾದ್ಯವಾಗಿರುವಂತಹ ವೈಲಿನ್. ವೈಲಿನ್ ಜೀವಂತ ವಸ್ತುನಾ? ಅಲ್ಲ. ಸೊ ಎಲ್ಲಾ ಚಿತ್ರಗಳನ್ನ ನೀವು ಆನ್ಸರ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರಿ. ಇದರಿಂದ ನಮ್ಗೆ ಏನಾಗುತ್ತೆ? ಈಗ ನಾವೇನ್ ಮಾಡಿದ್ವಿ ಇಲ್ಲಿ? ಈ ಒಂದು ಚಿತ್ರಪಟ ಇರುವಂತಹ ಫೋಟೋನ ನಾವು ಜೀವಂತ ವಸ್ತು ಅಲ್ಲ ಅಂದ್ವಿ. ಆದ್ರೆ ಅದ್ರ ಒಳಗಡೆ ಇರುವಂತಹ ಜನರು ಜೀವಂತವಾಗಿರ್ತಾರೆ ಅಲ್ವಾ? ಸೊ ನಿಮ್ಮ ಪ್ರಕಾರ ಜೀವಿಗಳು ಮತ್ತು ನಿರ್ಜೀವ ವಸ್ತುಗಳ ನಡುವಿನ ವ್ಯತ್ಯಾಸ ಯಾವ್ದಿದೆ? ಸೊ ಯಾವ್ದಕ್ಕೆ ಜೀವ ಇರುತ್ತೋ ಅದು ಜೀವಂತ ವಸ್ತು, ಯಾವ್ದಕ್ಕೆ ಜೀವ ಇರೋದಿಲ್ವೋ ಅದು ನಿರ್ಜೀವ ವಸ್ತು. ಚಲನೆಯನ್ನ ಜೀವಿಗಳ ನಡುವಿನ ಹೋಲಿಕೆಗಳಲ್ಲಿ ಒಂದು ಅಂತ ನಾವು ಗಮನಿಸಿರಬಹುದು. ಹಾಗಾದ್ರೆ ರಸ್ತೆಯಲ್ಲಿ ಕಾರ್ಗಳು ಕೂಡ ಚಲಿಸುತ್ತಪ್ಪ ಅಲ್ವಾ? ಹಾಗಂತ ಕಾರು ಜೀವಂತ ವಸ್ತುನಾ? ಇಲ್ಲ. ಯಾಕೆ? ಕಾರ್ ಮಾಡಲು ಸಾಧ್ಯವಾಗದ ಕಾರ್ಯಗಳನ್ನ ನಾವು ಮಾಡ್ತೀವಿ. ಆದ್ರಿಂದ ಜೀವಂತ ಜೀವಿಯ ಒಂದು ಅದ್ಭುತ ಉದಾಹರಣೆ ಅಂತ ಹೇಳಿದ್ರೆ ಯಾರದು? ನಾವ್ಗಳು ಅಥವಾ ನೀವ್ಗಳು. ನಿಮ್ಮ ಸುತ್ತಲಿನ ವಸ್ತುಗಳನ್ನ ಜೀವಂತ ಅಥವಾ ನಿರ್ಜೀವ ಅಂತ ವರ್ಗೀಕರಿಸಲು ನೀವು ಕೂಡ ಪ್ರಯತ್ನಿಸಿದಾಗಲೆಲ್ಲ ನೀವು ಅವುಗಳನ್ನ ನಿಮ್ಮೊಂದಿಗೆ ಹೋಲಿಸಬಹುದು. ಈಗ ಕಾರಿನಿಂದ ನಿಮ್ಮನ್ನ ಪ್ರತ್ಯೇಕಿಸಲು ಯಾವ ಗುಣಗಳು ನಿಮ್ಗೆ ಸಹಾಯ ಮಾಡುತ್ತೆ? ಉದಾಹರಣೆಗೆ ಕಾರ್ ಬೆಳೆಯೋದಿಲ್ಲ ಅಲ್ವಾ? ಅದ್ರ ಅರ್ಥ ಜೀವವಾಗಿದೆಯಾ? ಅಥವಾ ಈ ಕಾರನ್ನ ನಿರ್ಜೀವ ಅಂತ ವರ್ಗೀಕರಿಸಲು ಯಾವ ಗುಣಗಳನ್ನ ಬಳಸ್ತೀವಿ ನಾವು? ಜೀವಿಗಳ ಮೂಲಭೂತ ಗುಣಗಳನ್ನ ಗುರುತಿಸಲು ಇದೇ ರೀತಿಯಾದಂತಹ ಚರ್ಚೆಯನ್ನ ನಾವು ಮಾಡ್ಬೇಕಾಗತ್ತೆ. ಈಗ ನಾನೊಂದು ವಿಷಯ ಹೇಳ್ದೆ. ಈಗ ನಮ್ಗೂ ಕಾರ್ಗೂ ಇರುವಂತಹ ವ್ಯತ್ಯಾಸ ಏನು? ಕಾರ್ ಬೆಳೆಯುತ್ತೆ, ಮನುಷ್ಯರು ಬೆಳೆಯಲ್ಲ. ಸೊ ಇಲ್ಲೊಂದು ಹೂವಿನ ಗಿಡ ಕಾಣ್ತಾ ಇರಬಹುದು. ಇದು ಬರೀ ಹೂವಿನ ಗಿಡ ಮಾತ್ರ ಅಲ್ಲ, ಇದೊಂದು ಸಸ್ಯಗಳನ್ನ ಸಸ್ಯಗಳಲ್ಲೇ ಇನ್ಸೆಕ್ಟಿವರಸ್ ಪ್ಲಾಂಟ್ ಅಂತ ನಾವ್ ಕರಿತೀವಿ. ಅಂದ್ರೆ ಕೀಟಾಹಾರಿ ಸಸ್ಯಗಳು. ಅರ್ಥ ಆಯ್ತಾ? ಜೀವಿ ಮತ್ತು ನಿರ್ಜೀವಿಗಳ ನಡುವಿನ ವ್ಯತ್ಯಾಸವನ್ನ ಗುರ್ತಿಸುವ ಗುಣಗಳಲ್ಲಿ ಚಲನೆ ಒಂದು ಅಂತ ನಾವು ಪರಿಗಣಿಸಬಹುದು. ಆದ್ರೆ ಈ ಗಿಡಗಳು, ಮರಗಳು ಇವುಗಳು ಚಲಿಸೋದಿಲ್ಲ ಅಲ್ವಾ? ಆದ್ರಿಂದ ಚಲಿಸದೇ ಇದ್ರೂ ಕೂಡ ಇವುಗಳು ಜೀವಂತವಾಗಿರುತ್ತೆ. ಹೇಗೆ ಜೀವಂತವಾಗಿರುತ್ತೆ?
So the plants, trees, herbs, shrubs, all this ಯಾವುದೇ ಮೂಮೆಂಟ್ ಇಲ್ಲ ಅಂದ್ರೂ ಕೂಡ ಅದನ್ನ ನಾವು ಹೇಗೆ ಜೀವಂತವಾಗಿದೆ ಅಂತ ಪರಿಗಣಿಸ್ತೀವಿ ನೋಡಿ. ಸಸ್ಯಗಳು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಚಲಿಸದಿದ್ದರೂ ಅವು ಕೆಲವು ರೀತಿಯ ಚಲನೆಯನ್ನ ತೋರಿಸುತ್ತೆ. ಉದಾಹರಣೆಗೆ ಹೂಗಳು ಅರಳೋದು ಒಂದು ರೀತಿ ಚಲನೆ. ಅದೇ ರೀತಿ ಇಲ್ಲಿ ಕಾಣ್ತಾ ಇದೆಯಲ್ಲ ಕೀಟಾಹಾರಿ ಸಸ್ಯ, ಇದ್ರ ಹೆಸರು ಡ್ರೊಸೇರಾ ಅಂತ. ಡ್ರೋಸೇರಾ ಅಂತ ಅಲ್ಲ, ಡ್ರೊಸೇರಾ. ನೋಟ್ ಮಾಡ್ಕೊಬಹುದು, ಡ್ರೊಸೇರಾ ಅಂತ ಈ ಒಂದು ಹೂವಿನ ಗಿಡದ ಹೆಸರು. ಈ ಕೀಟಾಹಾರಿ ಸಸ್ಯ ಆದಂತಹ ಡ್ರೊಸೇರಾ ತಮ್ಮ ಪೋಷಣೆಗಾಗಿ ಕೀಟಗಳನ್ನ ಅವಲಂಬಿಸಿರುತ್ತೆ. ಈ ಡ್ರೊಸೆರಾ ಏನಿರುತ್ತೆ ಬಟ್ಟಲಿನ ಆಕಾರದಲ್ಲಿ ಇರುತ್ತೆ. ಸೊ ಆದ್ರಿಂದ ಆಕಾರದ ಎಲೆಗಳನ್ನ ಹೊಂದಿರುತ್ತೆ. ಅಂಟಿಕೊಳ್ಳುವ ತುದಿಗಳಲ್ಲಿರುವ ಅನೇಕ ಅಸಮಾನ ಉದ್ದದ ಕೂದಲಿನಂತಹ ಹೊರಚಾಚಿಕೆಗಳನ್ನ ಹೊಂದಿದೆ. ಕೀಟವು ಬಟ್ಟಲನ್ನ ಪ್ರವೇಶಿಸಿದಾಗಲೆಲ್ಲ ಕೂದಲು ಒಳಕ್ಕೆ ಚಲಿಸಿ ತಮ್ಮ ಅಂಟು ತುದಿಗಳಿಂದ ಸೆರೆ ಹಿಡಿಯುತ್ತವೆ. ಇತರ ಕೀಟಾಹಾರಿ ಸಸ್ಯಗಳಲ್ಲಿನ ಚಲನೆಯ ಕಾರ್ಯವಿಧಾನವನ್ನ ಗಮನಿಸಲು ನೀವು ಪ್ರಯತ್ನಿಸಬಹುದು. ಬಳ್ಳಿಗಳು ತಮ್ಮ ಹತ್ತಿರ ಇರಿಸಲಾದ ಯಾವುದೋ ವಸ್ತುವಿನ ಸುತ್ತ ಸುತ್ತಿಕೊಳ್ಳುತ್ತೆ. ಅಂದರೆ ಸಸ್ಯಗಳು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಚಲಿಸದಿದ್ದರೂ ಅವು ಕೆಲವು ಚಲನೆಯನ್ನ ತೋರುತ್ತೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಬರುತ್ತೆ. ಇನ್ನೊಮ್ಮೆ ಈ ಚಿತ್ರಪಟವನ್ನ ತೋರಿಸ್ತೀನಿ ನಿಮ್ಗೆ, ನೋಡ್ಬಹುದು. ಇದು ಡ್ರೊಸೇರಾ ಈ ರೀತಿಯಾಗಿ ಇರುತ್ತೆ, ಬಟ್ಟಲಿನ ಆಕಾರದಲ್ಲಿ ಇರುತ್ತೆ. ಹೀಗೆ ಇದ್ರ ಸುತ್ತ ಈ ತರ ಕೂದಲಿನಂತ ಆಕಾರ ಇರುತ್ತೆ. ಇದೊಳ್ಳೆ ಬಾಚಣಿಗೆ ತರ ಕಾಣಿಸ್ತಾರೆ, ಹೌದಾ? ಇಟ್ ಲುಕ್ಸ್ ಲೈಕ್ ಅ ಕೂದಲು. ಇದಕ್ಕೆ ಯಾವ್ದಾದ್ರು ಕೀಟಗಳು ಬಂದಾಗ ಅದು ಅಲ್ಲೇ ಅದನ್ನ ಒಂದು ಅಂಟು ರೀತಿಯಾದಂತ ರೂಪದಲ್ಲಿ ಅದನ್ನ ಸೆರೆ ಹಿಡಿಯುತ್ತೆ. ಓಕೆ, ಈ ಚಿತ್ರದಲ್ಲಿ ಏನ್ ಕಾಣಬಹುದು? ಸಾಮಾನ್ಯವಾಗಿ ನಾವು ಆಸ್ಪತ್ರೆಗೆ ಹೋದಾಗ ಒಂದು ಮಗು ಜನನ ಆಗಿದೆ ಅಂತ ಹೇಳಿದ್ಮೇಲೆ 1 ವರ್ಷಕ್ಕೆ ಕೆಲವೊಂದು ಮೈಲ್ ಸ್ಟೋನ್ಗಳು ಅಂತ ಹೇಳ್ತೀವಿ. ಕೆಲವೊಂದು ಆಕ್ಟಿವಿಟೀಸ್ ನ ಅಚೀವ್ ಮಾಡ್ಬೇಕಂದ್ರೆ ಅದಕ್ಕೆ ಹಿಂಗೆ ಅಂಬೆಗಾಲ್ ಇಡ್ಲಿಕ್ ಬರ್ಬೇಕು. 2 ವರ್ಷಕ್ಕೆ ಹಿಂಗ್ ಭಾಗಕ್ ಬರ್ಬೇಕು, 3 ವರ್ಷಕ್ಕೆ ಹಿಂಗ್ ಎತ್ಕೋ ಅನ್ನಕ್ ಬರ್ಬೇಕು, 4 ವರ್ಷಕ್ಕೆ ಜಿಗಿಲಿಕ್ ಬರ್ಬೇಕು, 5 ವರ್ಷಕ್ಕೆ ಓಡ್ಲಿಕ್ ಬರ್ಬೇಕು. ಈ ರೀತಿಯಾಗಿ ಕೆಲವೊಂದು ಮಗುವಿನ ಮೈಲ್ ಸ್ಟೋನ್ ಅನ್ನ ಮೆನ್ಷನ್ ಮಾಡಿರ್ತಾರೆ. ಇದು ನಾವು ನೀವಲ್ಲ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ವಿಶ್ವ ಆರೋಗ್ಯ ಸಂಸ್ಥೆ ನಿಗದಿಪಡಿಸಿರುತ್ತೆ ಈ ರೀತಿಯಾಗಿ. ಸೊ ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ? ನಿಮ್ಮ ಒಂದು 4-5 ವರ್ಷ ಹಿಂದಿನ ಚಿತ್ರನ ನೋಡಿ, ಅಥವಾ ಬಟ್ಟೆನ ತೆಕ್ಕೊಳ್ಳಿ. ಇವಾಗ ನಿಮ್ಗೆ ಆಗತ್ತಾ? ಆಗಲ್ಲ. ಯಾಕಂದ್ರೆ ಏನಾಗಿದೆ? ದೈಹಿಕವಾಗಿ ನೀವು ಬೆಳ್ದಿದ್ದೀರಾ. ಇದು ನಿಮ್ಮ ದೇಹದ ಬೆಳವಣಿಗೆಯಿಂದ ಉಂಟಾಗುತ್ತೆ. ಸಸ್ಯಗಳು ಮತ್ತು ಇತರ ಜೀವಿಗಳು ಸಹ ಬೆಳೆಯುತ್ತೆ. ಆದ್ರಿಂದ ಬೆಳವಣಿಗೆಯನ್ನು ಜೀವಿಗಳ ಗುಣವೆಂದು ನಾವು ಪರಿಗಣಿಸಬಹುದು. ಜೀವಿಗಳು ಅವುಗಳ ಬೆಳವಣಿಗೆ ಮತ್ತು ಅಭಿವೃದ್ಧಿ, ಆಹಾರ ಅಭಿವೃದ್ಧಿಗೆ ಆಹಾರ ಅಂದ್ರೆ ಪೋಷಣೆ ಬೇಕೇ ಬೇಕು. ಬೆಳವಣಿಗೆ ಹೊಂದಲು ಆಹಾರದಲ್ಲಿ ಅಗತ್ಯ ಇರುವಂತಹ 5 ಜೀವಿಗಳನ್ನ ನೀವು ಪಟ್ಟಿ ಮಾಡ್ಬೇಕಾಗತ್ತೆ. ವಿಟಮಿನ್ಸ್, ಮಿನರಲ್ಸ್, ಈ ತರ. ಅದಿಲ್ಲದೆ ನಾವು ಜೀವಿಸಲು ಸಾಧ್ಯವೇ ಇಲ್ಲ. ಜೊತೆಗೆ ಸಾಮಾನ್ಯ ನಡಿಗೆಯ ನಂತರ, ಊಟದ ನಂತರ ಮತ್ತು ಸ್ವಲ್ಪ ಸಮಯದ ನೃತ್ಯದ ನಂತರ ಪ್ರತಿ ನಿಮಿಷದ ಉಸಿರಾಟದ ಚಲನೆಯನ್ನ ಕೂಡ ಲೆಕ್ಕ ಹಾಕಿ ನೀವು ಅಂಕಿ ಅಂಶವನ್ನ ದಾಖಲಿಸಿ ಮತ್ತು ಗಮನಿಸಿ. ಪ್ರತಿ ಸನ್ನಿವೇಶದ ನಂತರ ಉಸಿರಾಟದ ಚಲನೆಯ ಸಂಖ್ಯೆಯಲ್ಲಿ ಯಾವುದಾದ್ರೂ ವ್ಯತ್ಯಾಸವನ್ನ ನೀವು ಗಮನಿಸಿದ್ದೀರಾ ಅನ್ನೋದನ್ನ ಕೂಡ ನೋಡಬಹುದು. ನಾಯಿಗಳು, ಬೆಕ್ಕುಗಳು, ಹಸುಗಳು ಮತ್ತು ಎಮ್ಮೆಗಳಂತಹ ಇತರ ಪ್ರಾಣಿಗಳಲ್ಲಿನ ಉಸಿರಾಟದ ಪ್ರಕ್ರಿಯೆಯನ್ನ ನೀವು ಗಮನಿಸಿರಬಹುದು. ಅವುಗಳು ವಿಶ್ರಾಂತಿ ಪಡೆಯುತ್ತಿರುವಾಗ ಅವುಗಳ ಉದರದ ಚಲನೆಯನ್ನ ಕೂಡ ನೀವು ಗಮನಿಸಬಹುದು. ಉಸಿರಾಟದ ಪ್ರಕ್ರಿಯೆಯಲ್ಲಿ ನಾವು ಗಾಳಿಯನ್ನ ಒಳಗೆಳೆದುಕೊಂಡಾಗ ಉಚ್ಛ್ವಾಸ, ಇನ್ಹೇಲ್, ವೇರ್ ವಿ ಟೇಕ್ ದ ಏರ್ ಇನ್ಸೈಡ್, ಗಾಳಿಯು ಹೊರಗಿನಿಂದ ನಮ್ಮ ದೇಹದ ಒಳಗೆ ಚಲಿಸುತ್ತದೆ. ನಾವು ಗಾಳಿಯನ್ನ ಹೊರಬಿಟ್ಟಾಗ ನಿಶ್ವಾಸ.
ಎಕ್ಸೇಲ್ ಅಂತೀವಿ. ಗಾಳಿಯು ನಮ್ಮ ದೇಹದ ಒಳಗಿನಿಂದ ಹೊರಗೆ ಚಲಿಸುತ್ತದೆ. ಉಸಿರಾಟವು ಶ್ವಾಸಕ್ರಿಯೆಯ ಒಂದು ಭಾಗವಾಗಿದೆ. ಸೊ ಇಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನ ಗಮನಿಸಿದಾಗ ಕೆಲವೊಂದು ಪದ ಬಳಕೆಯನ್ನ ನೀವು ಗಮನಿಸಿರಬಹುದು. ಏನದು? ಚಲನೆ, ಒಂದು ಚಲನೆ. ಎರಡನೇದು ಬೆಳವಣಿಗೆ. ಓಕೆ. ಮೂರನೇದು ಒಬ್ಬ ವ್ಯಕ್ತಿ ಜೀವಂತವಾಗಿದ್ದಾನೆ ಅಂತ ತಿಳ್ಕೊಳ್ಲಿಕ್ಕೆ ಆತ ಚಲಿಸ್ಬೇಕಾಗತ್ತೆ, ಚಲನೆ ಅನ್ನೋದ್ ಬೇಕಾಗತ್ತೆ. ಪ್ರತಿ ಹಂತದಲ್ಲೂ ಆತನಲ್ಲಿ ಬೆಳವಣಿಗೆ ಅನ್ನೋದ್ ಬೇಕಾಗುತ್ತೆ. ಉಸಿರಾಟ ಅಥವಾ ಶ್ವಾಸಕ್ರಿಯೆ ಇರ್ಬೇಕಾಗತ್ತೆ. ನಂತರದಲ್ಲಿ ವಿಸರ್ಜನೆ. ವಿಸರ್ಜನೆ ಅಂದ್ರೆ ಏನು? ಬೇಡದ ವಸ್ತುಗಳನ್ನ ದೇಹದಿಂದ ಹೊರಗೆ ಎಸೆಯುವಂತಹ ಪ್ರಕ್ರಿಯೆಗೆ ವಿಸರ್ಜನೆ ಅಂತ ಕರಿತೀವಿ. ಈಗ ಶ್ವಾಸಕ್ರಿಯೆದ ಬಗ್ಗೆ ನಾವು ಅರ್ಥ ಮಾಡ್ಕೊಂಡ್ವಿ. ಈಗ ಸಸ್ಯಗಳು ಕೂಡ ಉಸಿರಾಡುತ್ತೆ. ಪ್ರಾಣಿಗಳು ಮಾತ್ರ ಅಲ್ಲ, ಸಸ್ಯಗಳಲ್ಲೂ ಕೂಡ ಉಸಿರಾಟವನ್ನ ನೋಡಬಹುದು. ಎಲೆಗಳ ಮೇಲ್ಮೈಯಲ್ಲಿ ಪತ್ರರಂಧ್ರಗಳು ಅಂತ ಕರೆಯಲ್ಪಡುವಂತಹ ಸೂಕ್ಷ್ಮ ರಂಧ್ರಗಳಿದೆ. ಪತ್ರರಂಧ್ರಗಳು ಅಂದ್ರೆ ಸ್ಟೊಮ್ಯಾಟೊ ಅಂತ ಕರಿತೀವಿ ಇಂಗ್ಲಿಷ್ ನಲ್ಲಿ. ಸ್ಟೊಮ್ಯಾಟೊ, ಪತ್ರರಂಧ್ರಗಳು. ಇದೇನ್ ಮಾಡುತ್ತೆ? ಸಸ್ಯಗಳಲ್ಲಿ ಗಾಳಿಯನ್ನ ಒಳ ತೆಗೆದುಕೊಳ್ಳಲು ಮತ್ತು ಹಾಕಲು ಈ ರಂಧ್ರಗಳು ಸಹಾಯ ಮಾಡುತ್ತೆ. ನಿಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿಗಳೊಂದಿಗೆ ಚರ್ಚಿಸಿ, ಅಂದ್ರೆ ಸೀನಿಯರ್ಸ್ ಜೊತೆಗೆ, ಅವರು ನಿಮ್ಮ ತರಗತಿಯಲ್ಲಿ ಸೂಕ್ಷ್ಮ ದರ್ಶಕವನ್ನ ಬಳಸ್ಕೊಂಡು ಪತ್ರರಂಧ್ರಗಳನ್ನ ತೋರಿಸಬಹುದು. ಅರ್ಥ? ಅಥವಾ ನಿಮ್ಮ ಶಾಲೆಯ ಲ್ಯಾಬೊರೇಟರಿ, ಪರೀಕ್ಷಾ ಕೊಠಡಿಯಲ್ಲಿ ನೀವು ಎಕ್ಸ್ಪೆರಿಮೆಂಟ್ ಮೂಲಕ ನೋಡ್ಬಹುದು. ಅರ್ಥ ಆಯ್ತಾ? ಈಗ ಉಸಿರಾಟದ ಪ್ರಕ್ರಿಯೆ ಬಗ್ಗೆ ನಾವು ತಿಳ್ಕೊಂತಾ ಬಂದ್ವಿ. ಮೊದಲನೇದಾಗಿ ವಸ್ತುಗಳು ಚಲಿಸುತ್ತೆ. ಚಲನೆ ಇಲ್ಲದೆ ಇರುವಂತಹ ಗಿಡಗಳು, ಮರಗಳಲ್ಲೂ ಕೂಡ ನಾವು ಕೆಲವೊಂದು ಚಲನೆಗಳನ್ನ, ಈಗ ಬಳ್ಳಿ ಸುತ್ಕೊಳ್ಳುವಂಥದ್ದು, ಹೂ ಅರಳುವಂಥದ್ದು, ಮೊಗ್ಗು ಹೂವಾಗುವಂಥದ್ದು, ಎಲೆಗಳು ಅಲ್ಲಿ ಇಲ್ಲಿ ಓಲಾಡುವಂಥದ್ದು, ಇಂತಹ ಚಲನೆಯನ್ನ ಕಾಣಬಹುದು. ಬೆಳವಣಿಗೆ. ನಾವೆಲ್ಲರೂ ಕೂಡ ಈಗ ಇದ್ದಂಗೆ ಇನ್ನೊಂದು ವರ್ಷ ಇರೋದಿಲ್ಲ, ಅಥವಾ ಹೋದ್ ವರ್ಷ ಇದ್ದಂಗೆ ಈಗ ಇಲ್ಲ ಅಲ್ವಾ? ಆ ರೀತಿ ಬೆಳವಣಿಗೆಯನ್ನ ಕಾಣಬಹುದು. ಮತ್ತೆ ಉಸಿರಾಟ, ಉಚ್ಛ್ವಾಸ ನಿಶ್ವಾಸ. ಇದಾದ ನಂತರ ಬೇಸಿಗೆ ಕಾಲದಲ್ಲಿ ನಿಮ್ಮ ಅಂಗಿಯ ಕಂಕುಳ ಭಾಗದಲ್ಲಿ ಬಿಳಿ ಕಲೆಗಳು ಉಂಟಾಗೋದನ್ನ ನೀವು ಗಮನಿಸಿರ್ಬಹುದು ಅಲ್ವಾ? ಇದು ಏನ್ರಿಂದ ಆಗುತ್ತೆ? ಬೆವರಿನಿಂದ ಆಗುತ್ತೆ. ಈಗಂತೂ ವಿಪರೀತವಾದಂತಹ ಚಳಿಯ ವಾತಾವರಣ. ಸೊ ಈಗಿಲ್ಲ, ಆದ್ರೆ ಬೇಸಿಗೆ ಕಾಲದಲ್ಲಿ ಇಂತಹ ಬೆವರನ್ನ ನಾವು ನೋಡಬಹುದು. ಬೆವರು ದೇಹದಿಂದ ಹೊರಹಾಕಲ್ಪಡುವಂತಹ ತ್ಯಾಜ್ಯಗಳಾದ ನೀರು ಮತ್ತು ಲವಣಗಳನ್ನ ಒಳಗೊಂಡಿರುತ್ತೆ. ದೇಹದಿಂದ ತ್ಯಾಜ್ಯ ವಸ್ತುಗಳನ್ನ ಹೊರಹಾಕುವುದಕ್ಕೆ ನಾವು ವಿಸರ್ಜನೆ ಅಥವಾ ಎಕ್ಸ್ಕ್ರೀಷನ್ ಅಂತ ಕರಿತೀವಿ. ಪ್ರಾಣಿಗಳಲ್ಲಿ ವಿಸರ್ಜನೆಯ ಉತ್ಪನ್ನವಾಗಿ ಮೂತ್ರವು ಸಹ ರೂಪುಗೊಳ್ಳುತ್ತದೆ. ಸಸ್ಯಗಳು ಸಹ ವಿಸರ್ಜಿಸುತ್ತವೆ ಅಂತ ನಮ್ಗೆ ತಿಳಿದಿದೆ ಅಲ್ವಾ? ಸಸ್ಯಗಳು ಹೆಚ್ಚುವರಿ ನೀರು ಮತ್ತು ಖನಿಜಗಳನ್ನು ಎಲೆಗಳ ಮೇಲೆ ಸಣ್ಣ ಹನಿಗಳ ರೂಪದಲ್ಲಿ ಹೊರಹಾಕುವುದನ್ನ ನೀವು ಗಮನಿಸಿರಬಹುದು. ಉದಾಹರಣೆಗೆ ಹುಲ್ಲು ಮತ್ತು ಗುಲಾಬಿ ಗಿಡ. ಸೊ ಎಲ್ಲಾ ಜೀವಿಗಳು ಕೂಡ ವಿಸರ್ಜನೆಯನ್ನ ಮಾಡುತ್ತೆ. ಆದ್ರಿಂದ ನಾವೀಗ ಜೀವಿಗಳ ಇನ್ನೊಂದು ಗುಣವನ್ನ ನೋಡೋಣ. ಅದೇನಂದ್ರೆ, ಪಾದರಕ್ಷೆಗಳಿಲ್ಲದೆ ನಡೆಯುವಾಗ ನೀವು ಮುಳ್ಳಿನಂತಹ ಚೂಪಾದ ವಸ್ತುವಿನ ಮೇಲೆ ಅನಿರೀಕ್ಷಿತವಾಗಿ ಹೆಜ್ಜೆ ಇಟ್ಟಾರೆ, ಅಂದ್ರೆ ವಿತೌಟ್ ಯೋರ್ ನಾಲೆಡ್ಜ್ ನೀವು ಹೆಜ್ಜೆ ಇಟ್ಟರೆ, ಅಥವಾ ಬಿಸಿಯಾದ ಚಹಲೋಟವನ್ನ ಅಕಸ್ಮಾತ್ ಆಗಿ ಮುಟ್ಟಿದ್ರೆ ನೀವ್ ಹೇಗೆ ಪ್ರತಿಕ್ರಿಯಿಸ್ತೀರಾ? ಅಯ್ಯೋ ಬಿಸಿ ಮುಟ್ಟಿದೆ ನಾನು, ಅಯ್ಯೋ ಮುಳ್ಳು ಚುಚ್ಬಿಡ್ತು ಕಾಲ್ಗೆ, ಅಯ್ಯೋ ಬಿಸಿಲು ತಾಗ್ಬಿಡ್ತು ಅಂತ ನೀವು ಪ್ರತಿಭಟಿಸ್ತೀರಾ ಅಲ್ವಾ? ಮುಳ್ಳಿನ ಮೇಲೆ ಹೆಜ್ಜೆ ಇಡುವುದು ಮತ್ತು ಬಿಸಿಯಾದ ವಸ್ತುಗಳನ್ನ ಮುಟ್ಟುವುದು ಪ್ರಚೋದನೆಗಳಾಗಿವೆ. ಜೀವಿಗಳು ಪ್ರತಿಕ್ರಿಯಿಸಲು ಪ್ರೇರೇಪಿಸಲು ಯಾವುದೇ ವಸ್ತು ಅಥವಾ ಘಟನೆಯಿಂದ ಪ್ರಚೋದನೆ, ಅದನ್ನ ನಾವು ಟ್ರಿಗರಿಂಗ್ ಪಾಯಿಂಟ್ ಅಂತ ಕರಿತೀವಿ. ಯಾವ್ದಾದ್ರು 3 ಪ್ರಚೋದನೆಗಳನ್ನ
ಮತ್ತು ಅವುಗಳಿಗೆ ನಿಮ್ಮ ದೇಹದ ತಕ್ಷಣ ಪ್ರತಿಕ್ರಿಯೆಯನ್ನ ನೀವು ಹೇಳ್ಬಹುದು. ಯಾವುದು? ಈಗ ಬಿಸಿಯಾದಂತಹ ವಸ್ತುವನ್ನ ಮುಟ್ಟಿದ ತಕ್ಷಣ ಕೈಯನ್ನ ಹಿಂದಕ್ಕೆ ತೆಗೆದುಕೊಂಡ್ಬಿಡ್ತೀವಿ ಅಲ್ವಾ? ಅದೇ ರೀತಿ ಮುಳ್ಳನ್ನ ಚುಚ್ಚಿದ ತಕ್ಷಣ ಕೈಯನ್ನ ಹಿಂದೆ ತೆಗೆದುಕೊಂಡ್ಬಿಡ್ತೀನಿ. ಎಲ್ಲಾದ್ರೂ ಒಂದ್ ಕಡೆ ಒಂದು ದೆವ್ವ ಬರ್ತಾ ಇದೆ ಅಥವಾ ಒಂದೇನೋ ಆ ಭೂತನೋ ಪ್ರೇತನೋ ಅಥವಾ ಭಯಂಕರವಾದಂತಹ ವಸ್ತು ಏನೋ ಕಾಣಿಸ್ತು, ಅವಾಗ ಏನ್ ಮಾಡ್ಬಿಡ್ತೀವಿ? ಚೀರ್ ಅಂತ ಕಿರ್ಚ್ಕೊಂಡ್ಬಿಡ್ತೀವಿ. ಎಷ್ಟು ಜನರಿಗೆ ದೆವ್ವದ ಫಿಲಂ ನೋಡ್ಲಿಕ್ಕೆ ಇಷ್ಟ ನಿಮ್ಮಲ್ಲಿ? ನೋಡಿದ್ದೀರಾ? ಚಿತ್ರ ನೋಡಿದ್ದೀರಾ? ನೋಡಿಲ್ವಾ? ಓಕೆ. ಯಾವ್ಯಾವ ದೆವ್ವದ ಚಿತ್ರ ನೋಡಿದ್ದೀರಾ? ಕಾಂತಾರ ದೆವ್ವದ ಚಿತ್ರನಾ ನಿಮ್ಗೆ? ಓಕೆ. ಇವಾಗ ಯಾವ್ದೋ ಒಂದ್ ಚಿತ್ರ ಬಂತು, ಸಡನ್ ಆಗಿ ಯಾವ್ದೋ ಒಂದು ಭೂತನೋ ಪ್ರೇತನೋ ಬಂದ್ಬಿಟ್ಟು ಅವಾಗ ಏನ್ ಮಾಡ್ತೀರಾ? ಚೀರ್ ಬಿಡ್ತೀವಮ್ಮ ಅಂತ ಜೋರಾಗಿ ಚೀರ್ ಬಿಡ್ತೀವಿ ಅಲ್ವಾ? ಕೈಯಲ್ಲಿ ಏನಾದ್ರು ಇದ್ರೆ ಟಪಾರ್ ಅಂತ ಬೀಳಿಸ್ಬಿಡ್ತೀವಿ. ಬಿಸಿ ತಾಕಿದ ತಕ್ಷಣ ಕೈ ಎತ್ಕೊಳ್ತೀವಿ. ಟಚ್ ಮೀ ನಾಟ್ ಪ್ಲಾಂಟ್ ಅಂತ ಕೇಳಿದೀರಾ? ಏನದು? ಮುಟ್ಟಿದ್ರೆ ಮುನಿ ಅನ್ನುವಂತಹ ಗಿಡ ಅಥವಾ ಎಲೆ ಈ ರೀತಿಯಾಗಿರುತ್ತೆ. ಅದು ಈ ರೀತಿ ಕಡ್ಡಿಯ ಆಕಾರವನ್ನ ನೀವು ಎರಡೂ ಭಾಗದಲ್ಲೂ ಮುಟ್ಟಿದ ತಕ್ಷಣ ಏನಾಗುತ್ತೆ? ಇದು ಮುಚ್ಕೊಳ್ಳುತ್ತೆ ಹೀಗೆ. ಹೀಗ್ ಮುಚ್ಕೊಳುತ್ತೆ. ಒಂದ್ ಸ್ವಲ್ಪ ಹೊತ್ತು ಆದ್ಮೇಲೆ ಇದು ತೆರೆದುಕೊಳ್ಳುತ್ತೆ. ಅದಕ್ಕೆ ಅದನ್ನ ಮುಟ್ಟಿದರೆ ಮುನಿ ಅಂತ ನಾವು ಆ ಒಂದು ಗಿಡವನ್ನ ಕರೆಯುವಂಥದ್ದು ಅಥವಾ ಆ ಒಂದು ಎಲೆಯನ್ನ ಕರೆಯುವಂಥದ್ದು. ಸೊ ಇದೇನನ್ನ ನಮ್ಗೆ ತಿಳಿಸ್ಕೊಡುತ್ತೆ? ಜೀವಿಗಳಲ್ಲಿ ಚಲನೆ, ಬೆಳವಣಿಗೆ, ಉಸಿರಾಟ, ವಿಸರ್ಜನೆಯ ಜೊತೆಗೆ ಪ್ರಚೋದನೆಯನ್ನ ಕೂಡ ನಾವು ಕಾಣಬಹುದು. ಟ್ರಿಗರಿಂಗ್ ಪಾಯಿಂಟ್ ಆರ್ ರಿಯಾಕ್ಷನ್ ಇದನ್ನ ನಾವು ಕಾಣ್ತಾ ಹೋಗಬಹುದು. ಇದನ್ನ ನಾವು ಪ್ರಚೋದನೆ ಅಂತ ಕರಿತೀವಿ. ಅರ್ಥ ಆಯ್ತಾ? ಜೀವಿಗಳನ್ನ ಪ್ರತಿಕ್ರಿಯಿಸಲು, ರಿಯಾಕ್ಟ್ ಮಾಡಲು ಪ್ರೇರೇಪಿಸುವಂತಹ, ಇನ್ಫ್ಲೂಯೆನ್ಸ್ ಮಾಡುವಂತಹ ಯಾವುದೇ ವಸ್ತು, ಥಿಂಗ್ಸ್ ಮತ್ತು ಘಟನೆ, ಸಿಚುವೇಶನ್ ಅನ್ನು ನಾವು ಪ್ರಚೋದನೆ ಅಥವಾ ಟ್ರಿಗರಿಂಗ್ ಪಾಯಿಂಟ್ ಅಂತ ಕರಿತೀವಿ. ಸಸ್ಯಗಳಲ್ಲೂ ಸಹ ಪ್ರಚೋದನೆಗಳಿವೆ, ಪ್ರತಿಕ್ರಿಯಿಸುತ್ತವೆ. ಹೌದು, ಸಸ್ಯಗಳು ಸಹ ಪ್ರಚೋದನೆಗಳಿಗೆ ಪ್ರತಿಕ್ರಿಯಿಸುತ್ತದೆ. ಉದಾಹರಣೆಗೆ ಇದೆ ಈ ಮುಟ್ಟಿದರೆ ಮುನಿ ಅನ್ನೋದಕ್ಕೆ ನಾವು ಇಂಗ್ಲಿಷ್ ನಲ್ಲಿ ಮಿಮೋಸಾ ಅಂತೀವಿ, ಟಚ್ ಮಿ ನಾಟ್ ಪ್ಲಾಂಟ್ ಅಂತೀವಿ, ನಾಚಿಕೆ ಮುಳ್ಳಿನ ಗಿಡ ಅಂತ ಕರಿತೀವಿ. ಇದನ್ನ ಮುಟ್ಟಿದಾಗ ಏನಾಗುತ್ತೆ? ಅವುಗಳ ಎಲೆ ಮುದುಡಿಕೊಳ್ಳುತ್ತೆ. ಕೆಲವು ಸಸ್ಯಗಳು ಎಲೆಗಳು ಸೂರ್ಯಾಸ್ತದ ನಂತರ ಮುದುಡುವುದನ್ನ ಗಮನಿಸಿರಬಹುದು. ನೀವು ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಮುಟ್ಟಿದ್ರೆ ಮುನಿ ಈ ಒಂದು ಗಿಡದ ಚಿತ್ರಣವನ್ನ ಕಾಣಬಹುದು ಅಲ್ವಾ? ಕೆಲವೊಂದು ಗಿಡಗಳು ಉದಾಹರಣೆಗೆ ಸೂರ್ಯಕಾಂತಿ, ಸನ್ಫ್ಲವರ್. ಯಾಕಂದ್ರೆ ಸನ್ಫ್ಲವರ್ ಅಂತ ಕರಿತೀವಿ? ಸೂರ್ಯ ಯಾವ ದಿಕ್ಕಿನಲ್ಲಿ ಇರ್ತಾನೋ ಆ ದಿಕ್ಕಿನ ಕಡೆಗೆ ತಿರುಗಿರುತ್ತೆ ಹೂವ. ಬೆಳಗಿನ ಜಾವ ಅಂದ್ರೆ ಪಶ್ಚಿಮ ದಿಕ್ಕಲ್ವಾ? ಇಲ್ಲ ಮಿಸ್, ಪೂರ್ವ ದಿಕ್ಕಿಗೆ ಇರುತ್ತೆ. ಸೂರ್ಯ ಯಾವ ಕಡೆ ಹುಟ್ಟೋದು? ಪೂರ್ವ. ನೀವ್ ಅಕಸ್ಮಾತ್ ವೆಸ್ಟ್ ಬೆಂಗಾಲ್ ಅಲ್ಲಿ ಇದ್ರೆ, ಪಶ್ಚಿಮ ಬಂಗಾಳದಲ್ಲಿದ್ರೆ ಅಲ್ಲೂ ಕೂಡ ಪೂರ್ವ. ಸಿಂಗಾಪುರ್ನಲ್ಲಿದ್ರೆ ಅಲ್ಲೂ ಕೂಡ ಪೂರ್ವ. ಓಕೆ. ಬೆಂಗಳೂರಿನಲ್ಲಿದ್ರೆ ಅಲ್ಲೂ ಕೂಡ ಪೂರ್ವ. ಧಾರವಾಡನಲ್ಲಿದ್ರೆ ಅವಾಗ ಪಶ್ಚಿಮ. ಹೌದಾ? ಇಲ್ಲ ಮಿಸ್, ಆಗ್ಲೂ ಕೂಡ ಪೂರ್ವನೇ. ಈ ಸೂರ್ಯಕಾಂತಿ ಹೂವ ಸೂರ್ಯ ಯಾವ ಕಡೆ ಇರ್ತಾನೋ ಆ ಕಡೆ ತಿರುಗಿರುತ್ತೆ. ಮುಳುಗುವಂತ ಸಮಯದಲ್ಲಿ ಪಶ್ಚಿಮ ದಿಕ್ಕಿನ ಕಡೆಗೆ ತಿರುಗಿರುತ್ತೆ. ಆದ್ರಿಂದ ಈ ಸೂರ್ಯಕಾಂತಿ ಹೂವ ಆಗಿರಬಹುದು ಅಥವಾ ನಲ್ಲಿಕಾಯಿಯಂತಹ ಗಿಡವನ್ನ ಹೊಂದಿರುವಂತಹ ಈ ನಾಚಿಕೆ ಮುಳ್ಳಿನ ಗಿಡ ಅಥವಾ ಮುಟ್ಟಿದರೆ ಮುನಿ ಗಿಡ ಆಗಿರಬಹುದು, ಇವೆಲ್ಲ ಪ್ರಚೋದನೆಗಳಿಗೆ ಪ್ರತಿಕ್ರಿಯಿಸುತ್ತೆ, ರಿಯಾಕ್ಟ್ ಆಗತ್ತೆ. ಸೊ ಬೆಕ್ಕುಗಳು, ನಾಯಿಗಳು ಅಥವಾ ಇತರ ಪ್ರಾಣಿಗಳ ಮರಿಗಳನ್ನ ನೀವು ನೋಡಿರಬಹುದು. ಇದು ವಿಭಿನ್ನ ಪ್ರಾಣಿಗಳ ಮರಿಗಳ ಹೆಸರನ್ನ ಪಟ್ಟಿ ಮಾಡಬಹುದು ನೀವು. ಪೆನ್ಸಿಲ್, ಕುರ್ಚಿ ಅಥವಾ ವಿದ್ಯುತ್ ಬಲ್ಬ್ ನಂತಹ ಯಾವುದೇ ನಿರ್ಜೀವ ವಸ್ತುಗಳಿಗೆ ಮರಿಗಳಿರುವುದಿಲ್ಲ ಅನ್ನೋದು ಕೂಡ ನೋಡಿರಬಹುದು. ಅದ್ ಹೇಗಾಗುತ್ತೆ ಮೇಡಮ್? ನವಿಲು ಗರಿನೆಲ್ಲ ನಾವು ಬುಕ್ಕಲ್ಲಿ ಇಟ್ಕೊಂಡಿದೀವಿ, ಅದು ಮರಿ ಹಾಕತ್ತೆ ಅನ್ನೋ ನಂಬಿಕೆ ಮೇಲೆ ಇನ್ನೊಂದು 20 ವರ್ಷ ಬಿಟ್ಟು ನೋಡಿದ್ರು ಕೂಡ ಅದು ಮರಿ ಹಾಕಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅದೊಂದು ನಿರ್ಜೀವ ವಸ್ತು. ಎಲ್ಲಾ ಜೀವಿಗಳು ಸಂತಾನೋತ್ಪತ್ತಿ ನಡೆಸುತ್ತವೆ. ಸಂತಾನೋತ್ಪತ್ತಿ, ರೀಪ್ರೊಡಕ್ಷನ್. ಸಂತಾನೋತ್ಪತ್ತಿ ಅಂತ ಹೇಳಿದ್ರೆ ತನ್ನಂತೆಯೇ ಇರುವ ಮರಿಜೀವಿಗಳಿಗೆ ಜನ್ಮ ಕೊಡುವಂತಹ ಪ್ರಕ್ರಿಯೆ. ಸಂತಾನೋತ್ಪತ್ತಿ ಏಕೆ ಅವಶ್ಯಕ? ಜೀವದ ನಿರಂತರತೆಗೆ ಸಂತಾನೋತ್ಪತ್ತಿ ಅನ್ನೋದು ಅವಶ್ಯಕ. ಈ ಸಂತಾನೋತ್ಪತ್ತಿಯ ಬಗ್ಗೆ ಮತ್ತೆ ಈ ಜೀವಿಗಳ ಬಗ್ಗೆ ಇನ್ನಷ್ಟು ಮತ್ತಷ್ಟು ಮಾಹಿತಿನ ನಾವು ತಿಳ್ಕೊಂತಾ ಹೋಗೋಣ ನಮ್ಮ ಮುಂದಿನ ತರಗತಿಯಲ್ಲಿ. ಆದ್ರಿಂದ
ಇವತ್ತಿನ ತರಗತಿನ ಅಟೆಂಡ್ ಮಾಡಿದಂತಹ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ ಮುಂದಿನ ಶಿಕ್ಷಕರಿಗೆ ಸ್ವಾಗತವನ್ನ ಕೋರ್ತಾ ಇಲ್ಲಿಗೆ ಇವತ್ತಿನ ತರಗತಿನ ಮುಗಿಸ್ತಾ ಇದ್ದೀನಿ. ಎಲ್ಲಾರ್ಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.